ನಾವು ಯತ್ನದ ಬಗ್ಗೆ ಒಂದು ಕನ್ನಡ ಅನುವಾದ ಕುರಾನ್ ಅನ್ನು ಕಲಿಸುವ. ಅವ್ರು ಕರೆಕ್ಟ್ ಓದಿ ನೆಕ್ಸ್ಟ್ ಸೆಷನ್ ಕರೆಕ್ಟ್ ಆಗಿ ಬರ್ತದೆ. ಒಂದು ಪುಸ್ತಕ ನಿಮ್ಗೊಂದು ಒಂದು ಕನ್ನಡ ಅನುವಾದ ಪುಸ್ತಕ ಕಲಿಸ್ತೇನೆ, ಕರೆಕ್ಟ್ ಓದಿ ಮತ್ತೆ ಅಭಿಪ್ರಾಯ ಹೇಳಿ. ಬಸವಣ್ಣವ್ರು ಯಾವ ಜಾತಿ ಈ ರಾಜ್ಯದಲ್ಲಿ? ಬಸವಣ್ಣನವ್ರು ಯಾವ ಜಾತಿ? ಲಿಂಗಾಯತ. ಬಸವಣ್ಣನವ್ರು ಯಾವ ಜಾತಿ? ಯಾರಿಗೂ ₹1 ಕೊಟ್ಟಿಲ್ಲ. ಬಸವಣ್ಣನವರು ಯಾವ ಜಾತಿ? ಅದು ಬೆಳಕಾರೆ ಸ್ಯಾಟರ್ಡೇ ಸಂಡೇ ನಿಮ್ಮ ಕುರಾನದು ನಾವು ಓದಿವಿ ಹಸಿಲ್ಲ. ಅಲ್ಲಿ ಆಯ್ತು, ಇಲ್ಲಿ ಚರ್ಚೆ ಮಾಡಲಾಗ್ತದ. ಅದು ಮತ್ತೆ ಇನ್ನೊಂದು ದಿವಸ ಫಿಕ್ಸ್ ಮಾಡಬೇಕಾಗಿತ್ತು. ಈಗ ರಿಸರ್ಚ್ ಕಂಪ್ಲೀಟ್ ಮಾಡಿ ನಾನು ಕನ್ನಡ ಪುಸ್ತಕ ಅನುವಾದ ಮನುಸ್ಮೃತಿ ಒಂದು ಕನ್ನಡ ಅನುವಾದ ಕುರಾನ್ ಕಲಿಸುವ ಭಗವದ್ಗೀತೆ ಚರ್ಚೆ ಆಯ್ತು. ಮನುಸ್ಮೃತಿ ಮನುಸ್ಮೃತಿ ಕಬೀರ್ ಅವರು, ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಹಿಂದೂ ಮುಸಲ್ಮಾನರು ಜೊತೆಯಾಗಿ ಸಹೋದರಂತೆ ಹೋಗ್ಬೇಕು ಅಂತ ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೊತ್ತಾಗ್ತದೆ ಏನಿದೆ ಏನಿಲ್ಲ ಅಂತ ಚರ್ಚೆ ಒಂದು ಪುಸ್ತಕ ನಿಮ್ಗೊಂದು ಒಂದು ಕನ್ನಡ ಅನುವಾದ ಪುಸ್ತಕ ಕಲಿಸ್ತೇನೆ, ಕರೆಕ್ಟ್ ಓದಿ ಮತ್ತೆ ಅಭಿಪ್ರಾಯ ಹೇಳಿ. ಆಯ್ತು, ಟೈಮ್ ಆಯ್ತು, ಚರ್ಚೆ ಬೇಡ. ಇನ್ನ ಬೇರೆ ಇವ್ರು ಹೆಂಗ್ ಮೈನಾರಿಟಿ ಆಗ್ತಾರೆ? ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನ ಯಾಕೆ ಹೇಳಿ ಚರ್ಚೆ ಈಗ? ಬಾಬಾ ಸಾಹೇಬ್ ಹೇಳಿ. ನಾಗ್ಪುರ್ನಲ್ಲಿ ದೊಡ್ಡ ಭಾಷಣ ಮಾಡಿದ್ದಾರೆ ಸರ್. ಅನೈಲೇಷನ್ ಆಫ್ ಕಾಸ್ಟ್ ಅಂತ ಒಂದು ಹೆಸರು ಬಂದಿದ್ದಾರೆ. ಅದಕ್ಕೂ ದಾಖಲೆ ಬೇಕಾಗಿ ಸಮಾನತೆ ಇಲ್ಲ, ಚತುರ್ವರ್ಣದಲ್ಲಿ ನಮ್ಗೆ ಅವಕಾಶ ಇಲ್ಲ. ನೋಡಿ, ಅದರಲ್ಲೂ ಇಲ್ಲ, ಇದರಲ್ಲೂ ಎಲ್ಲಾನು ಮಾಡಿದ್ದಾರೆ. ಇಸ್ಲಾಂ ಇಸ್ಲಾಂ ಕ್ರೈಸ್ತ ಧರ್ಮದ ಬಗ್ಗೆ, ಆಯ್ತು. ಈಗ 12 ವರ್ಷ ಅಧ್ಯಯನ ಮಾಡಿದ್ರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು ಇಟ್ಕೊಂಡು ಕೂಡ ದ್ವೇಷ ಯಾವ ಗ್ರಂಥದಲ್ಲೂ ನಮ್ಮ ಇಂಟರ್ಪ್ರಿಟೇಷನ್ ಆಯ್ತು. ಈಗ ಯಾವ ಗ್ರಂಥದಲ್ಲಿ ದ್ವೇಷ ಅಂತ ಇಲ್ಲ. ನಾವೇ ಸೃಷ್ಟಿ ಮಾಡ್ಕೊಂಡಿರೋದು ಎಲ್ಲಾನು ಕೂಡ. ಈಗ ಎಲ್ಲಾನು ಕೂಡ ಯಾರು ಯಾವ್ದೋ ಸಂಘಗಳು ಬರೋದು, ಸಂಘಟನೆಗಳು ಬರೋದು ಎಲ್ಲ ಬಣ್ಣ ಬಯಲು ಮಾಡ್ತೀವಿ. ಏನ್ ಹೇಳ್ಯಾರ ಬಣ್ಣ ಬಯಲು ಮಾಡ್ತೀವಿ. ಕಾಂಗ್ರೆಸ್ ಬಗ್ಗೆ ಪುಸ್ತಕನೇ ಬರೆದು ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ವಾಟ್ ಕಾಂಗ್ರೆಸ್ ದಲಿತ್ ಅಂಡ್ ಡಿಪ್ರೆಸ್ ಪುಸ್ತಕನೇ ಬರೆದು ಬಿಟ್ಟಿದ್ದಾರೆ. ನಾವು ಇತಿಹಾಸ ತಿರ್ಚಕ್ಕಾಗಲ್ಲ, ತಿರ್ಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನಾನು ಹೇಳಿದ್ದೀನಲ್ಲ, ಸಾವರ್ಕರ್ ಬಗ್ಗೆ ನೀವು ಕೊಟ್ಟೆ, ಹಿಂದೂ ಧರ್ಮದ ಬಗ್ಗೆ ಕೊಟ್ಟೆ, ಯಾವ ದಾಖಲೆಗಳು ಆಯ್ತು. ಶುಕ್ರವಾರ ಮುಂದೆ ಮಾತಾಡಿ, ತಾಯಿ ನೋಡಿ ಶುಕ್ರವಾರ ಮಧ್ಯೆ ಮಾತಾಡಿ, ಬಗ್ಗೆ ಮಾತಾಡಿ. ಹುಟ್ಟಿದ್ದು ಬಸವಣ್ಣನವರು ಹುಟ್ಟಿದ್ದು, ಗುರು ಗೋವಿಂದ ಹುಟ್ಟಿದ್ದು. ಬಸವಣ್ಣವ್ರು ಯಾವ ಜಾತಿ? ಈ ರಾಜ್ಯದಲ್ಲಿ ಬಸವಣ್ಣನವ್ರು ಯಾವ ಜಾತಿ? ಲಿಂಗಾಯತ. ಬಸವಣ್ಣನವ್ರು ಯಾವ ಜಾತಿ? ಯಾರಿಗೂ ₹1 ಕೊಟ್ಟಿಲ್ಲ. ಬಸವಣ್ಣನವರು ಯಾವ ಜಾತಿ? ಅದು ಬೆಳಕಾರೆ ಈಗ ಚರ್ಚೆ ಬೇಡ. ಅಲ್ಲ, ಆಯ್ತು, ನಾನು ಮಾಡಿ ಈಗ ಇದು ಚರ್ಚೆ ಬೇಡ, ಮುಗಿಸಿ ಮತ್ತೆ ತಪ್ಪಾಭಿಪ್ರಾಯ ಬೇಡ. ನಾವು ಯತ್ನದ ಬಗ್ಗೆ ಒಂದು ಕನ್ನಡ ಅನುವಾದ ಕುರಾನ್ ಅನ್ನು ಕಲಿಸುವ. ಅವ್ರು ಕರೆಕ್ಟ್ ಓದಿ ನೆಕ್ಸ್ಟ್ ಸೆಷನ್ ಕರೆಕ್ಟ್ ಆಗಿ ಬರ್ತದೆ. ಅದಕ್ಕೆ ಒಂದು ಸೆಷನ್ ಇಡಬೇಕು ಅಧ್ಯಕ್ಷ. ಇಲ್ಲ ಅಧ್ಯಕ್ಷರ, ಇದ್ರ ಬಗ್ಗೆ ಚರ್ಚೆಗೆ ಸ್ಯಾಟರ್ಡೇ ಕೊಡಿ. ಸ್ಯಾಟರ್ಡೇ ಸಂಡೇ ನಿಮ್ಮ ಕುರಾನದು ನಾವು ಓದಿವಿ. ಹಸಿಲ್ಲ. ಅಲ್ಲಿ
ಆಯ್ತು ಇಲ್ಲಿ ಚರ್ಚೆ ಮಾಡಲಾಗ್ತದ ಅದು ಮತ್ತೆ ಇನ್ನೊಂದು ದಿವಸ ಫಿಕ್ಸ್ ಮಾಡ್ಬೇಕಾಯ್ತು. ಈಗ ರಿಸರ್ಚ್ ಕಂಪ್ಲೀಟ್ ಮಾಡಿ ನಾನು ಕನ್ನಡ ಪುಸ್ತಕ ಅನುವಾದ ಮನುಸ್ಮೃತಿ ಒಂದು ಕನ್ನಡ ಅನುವಾದ ಕುರಾನ್ ಕಲಿಸುವ ಭಗವದ್ಗೀತೆ ಮನುಸ್ಮೃತಿ ಬರೀ ಇದ್ರ ಬಗ್ಗೆ ಚರ್ಚೆ ಆಯ್ತು. ಮನುಸ್ಮೃತಿ ಮನುಸ್ಮೃತಿ ನೆಕ್ಸ್ಟ್ ರೆಡಿ ಫಿನಿಶ್ ಸಾಕು ಕನ್ಕ್ಲೂಡ್ ಮಾಡ್ಬಿಟ್ಟು ಅಲ್ಲ ಟೈಮ್ ಆಯ್ತಪ್ಪ. ಇಲ್ಲ ಅಧ್ಯಕ್ಷ ದಯವಿಟ್ಟು ಅಲ್ಲ ಆಯ್ತು 20 ಮಿನಿಟ್ಸ್ ಇಲ್ಲ ಅಧ್ಯಕ್ಷ. ಮತ್ತೆ ಸುರೇಶ್ ಕುರಾನ್ ಹೇಳತ್ತೆ ಹರಾಮ್ ಏನು ಅಂತ ಹೇಳುತ್ತೆ, ಅದನ್ನೊಂದು ಸ್ವಲ್ಪ ಹೇಳಿ ಅವರು. ಹರಾಮ್ ಅಂದ್ರೆ ಏನು ಅಂತ. ಕಬೀರ್ ಅವ್ರದ್ದು ಬಿಡ್ರಿ, ಅಂಬೇಡ್ಕರ್ ಅವ್ರದ್ದು ಹೇಳ್ರಿ ನೀವು. ಬಿಟ್ಟು ಕಬೀರ್ ಅವ್ರಿಗೆ ಹೊಂಟ್ರಿ. ಮಹಾತ್ಮ ಕಬೀರ್ ಅವರು, ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಹಿಂದೂ ಮುಸಲ್ಮಾನರು ಜೊತೆಯಾಗಿ ಸಹೋದರಂತೆ ಹೋಗ್ಬೇಕು ಅಂತ ಹೇಳಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳಿ ದಿ ಬೇಸಿಕ್ ಆಯ್ತು ಚೆನ್ನಾಗಿ ಚರ್ಚೆ ಮಾಡಿ ಅಧ್ಯಕ್ಷ ಇರಲಿ ಅದು ಸ್ವಲ್ಪ ಮತ್ತೆ ಇತಿಹಾಸ ಮತ್ತೆ ಕಲಿಯುವ ಅದ್ರಲ್ಲಿ ಬಾರಿ ಮಾತಾಡ್ಲಿಕ್ಕೆ ಇದೆ. ಅದು ಇಲ್ಲಿ ಇತಿಹಾಸ ಮಾತಾಡಲ್ಲ, ಅದು ಅಲ್ಲಿ ಇಲ್ಲಿ ತುಂಬಾ ಇತಿಹಾಸ ಮಾತಾಡ್ಬೇಕಾದ್ರೆ ಇತಿಹಾಸ ತುಂಬಾ ಹೇಳ್ಬೇಕಾದ್ರೆ ಯಾಕೆ ಹೊರತು ಏನಾಯ್ತು ಅಂತ ಹೇಳಿಕೊಂಡು ಮುಗಿಸಿ ಬೇಗ ನಿಮಿತಾರಿ ಆಯ್ತು ಆಯ್ತು ಸಚಿವ ಯಾಕೆ ಕ್ವಶನ್ ಉಂಟಾ ಮಾತಾಡಿ ನೀವು ಮಾತಾಡಿ ಅವ್ರು ಕೂತ್ಕೊಳ್ತಾರೆ, ನೀವು ಮಾತಾಡಿ. ಮುಸ್ಲಿಮರಿಗೆ ಮಾತ್ರ ಆಯ್ತು ಕೂತ್ಕೊಳ್ಳಿ. ನಾಳೆ ಮಾತಾಡಿ, ನಾಳೆ ಬೆಳಿಗ್ಗೆ ಮಾತಾಡಿ ಅಂತ ಹೇಳಿದಾನಲ್ಲ. ಆಯ್ತು ನಾಳೆ ಬೆಳಿಗ್ಗೆ ರಕ್ಷಣೆ ಬಗ್ಗೆ ಸರ್ಕಾರ ಉಲ್ಲೇಖ ಮಾಡಿಲ್ಲ, ಹೋಲಿಕೆ ಮಾಡಿ. ಆಯ್ತು ನಾಳೆ ಮಾತಾಡುವಾಗ ಜವಾಹರ್ಲಾಲ್ ನೆಹರು ಸಂಪೂರ್ಣ ನಾಳೆ ಮಾತಾಡಿ ಬಜೆಟ್ ಮಾತಾಡುವಾಗ ಮಾತಾಡಿ. ಮುಸ್ಲಿಮರಿಗೆ ನಾಳೆ ಬೆಳಿಗ್ಗೆ ತಾವು ಬಜೆಟ್ ರಿಸಲ್ಟ್ ಕಂಟಿನ್ಯೂ ಅಲ್ಲ ಅವರು ಮಣಿಯುವುದಿಲ್ಲ. ಅವ್ರ ಟೈಮ್ ಬಂದಾಗ ಮಾತನಾಡಿ, ಬೇಕಾದಷ್ಟು ಅವಕಾಶಗಳಿವೆ. ಮುಸ್ಲಿಮರಿಗೆ ಮಾತ್ರ ನಮ್ಮ ಮಾತನ್ನು ಅಡ್ಡಪಡಿಸಿದರೆ ಅಧ್ಯಕ್ಷರೇ ಆಯ್ತು ಮುಗಿತಲ್ಲ. ಭಾರತೀಯ ನಮ್ಮ ಮಾತನ್ನು ಅಡ್ಡಪಡಿಸಿದರೆ ಏನ್ ಮಾಡೋದು ಅಧ್ಯಕ್ಷರೇ? ಈ ಸಮುದಾಯಗಳ ಬಗ್ಗೆ ಅವರು ಯಾವ ಕಾಳಜಿಯನ್ನು ತೋರಿಸಿದ್ದಾರೆ ಎಂದು ಕಾನೂನು ಸಚಿವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ 1950 ಜವಾಹರ್ಲಾಲ್ ನೆಹರು ಮಧ್ಯಂತರ ಸಚಿವ ಕಾಲೇಜ್ ಲೆಕ್ಚರ್ ಮಾತಾಡಿ ಸಂಸತ್ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಮಾತಾಡಿ. ನಾನು ಶುಕ್ರವಾರ ಮಾತಾಡುವಾಗ ಈಗ ಯಾಕೆ ಶುಕ್ರವಾರ ಮಾತಾಡ್ಬೋದಲ್ಲ. ಸಹೋದರತ್ವ ಭಾವನೆ ಕನ್ಕ್ಲೂಡ್ ಮಾಡಿ ಸರ್. ಮಾಧವಪ್ಪ ಸರ್ ಬೇಡ ಸರ್, ಕೂತ್ಕೊಳ್ಳಿ. ನಮ್ಗೆ ಚಂದ ಇರ್ತಾರೆ. 50% ಆದ್ಮ್ಯಾಗ ಆ ಕುರ್ಚಿ ಅಧ್ಯಕ್ಷರೇ ನಮ್ ರಕ್ಷಣೆಗೆ ಬರ್ಬೇಕು. ನಾವು ಯಾರು ಹಿಂದೂಗಳು ಕುಂದ್ರುದಿಲ್ಲ. ನಮ್ ರಕ್ಷಣೆಗೆ ಬರ್ಬೇಕು ಅಧ್ಯಕ್ಷರೇ. ಅಲ್ಲಿ ಆಫೀಸರ್ ಮೈಬೂಬ್ ಸಾಹೇಬ್ನೇ ಇರ್ತಾನ. ನಮ್ ರಕ್ಷಣೆಗೆ ಬರ್ಬೇಕು ಅಧ್ಯಕ್ಷರೇ. ಪಾವನಿದ್ರ ಜಮ್ಮು ಕಾಶ್ಮೀರದಾಗ ಯಾಕೆ ರಿಸರ್ವೇಶನ್ ಕೊಡ್ಲಿಲ್ಲ SC ST ಗೆ? ಆರ್ಟಿಕಲ್ 370 ಜಮ್ಮು ಕಾಶ್ಮೀರದಾಗ ಯಾಕೆ ಇದನ್ನ ಮಾತು ಯಾರಿಗೆ ಅರ್ಥ ಆಗ್ತದೆ? ಮಿನಿಸ್ಟರ್ ಅವರೇ ಯಾರಿಗೆ ಅರ್ಥ ಆಗ್ತದೆ ಇದನ್ನೆಲ್ಲ? 370 ವಿರೋಧ ಮಾಡಿದಾಗ ಆಯ್ತು ಆರ್ಟಿಕಲ್ 370 ಯಾರು ಸಜೆಸ್ಟ್ ಆಯ್ತು ಮಂತ್ರ ತಾವು ಕೂತ್ಕೊಳ್ಳೋ ಯತ್ನ ಮತ್ತೆ ಮತ್ತೆ ಕೇಳಿದ್ರು ಏನ್ ನೀವು ಕ್ಲಾರಿಫಿಕೇಶನ್ ಕೊಡಿ. ಫಸ್ಟ್ ಸಜೆಸ್ಟ್ ಆಗಿದ್ದು 19th ಸೆಷನ್ ಆಫ್ ಹಿಂದೂ ಮಹಾಸಭಾ ಗೊತ್ತಿದೆ ನಮ್ಗೆ. ಸಾವರ್ಕರ್ ಅವರು ಅದನ್ನ ಇಂಪ್ಲಿಮೆಂಟೇಷನ್ ಕೂಡ ಚಿನ್ನ ಕೇಳಿ. ಚಾಲೆಂಜ್
ಹಿಂದೂ ಮೊದಲನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಯಾರು ದೇಶ ತೆಗಿರಿ ಇತಿಹಾಸ ತೆಗಿರಿ ಇಲ್ಲ ತೆಗಿರಿ ಇಲ್ಲ ನಾವು ತೆಗಿರಿ ಹೇಳ್ರಿ ನಾನು ಹೇಳ್ತಾ ಇರೋದು ಸುಳ್ಳು ಪ್ರಿಯಾಂಕರ್ಗೆ ಹೇಳ್ತಾರೆ ಸುಳ್ಳು ಸಾವರ್ಕರ್ ಅವರು ಟೂ ನೇಷನ್ ಥಿಯರಿ ಸಜೆಸ್ಟ್ ಮಾಡಿಲ್ಲ ದೇಶದ ವಿಭಜನೆ ಆಗಬೇಕು ಅಂತ ಫಸ್ಟ್ ಸಜೆಷನ್ ಕೊಟ್ಟಿದ್ದು ಸಾವರ್ಕರ್ ಅಂತ ಹೇಳಿ ನಾನು ಹೇಳಿದ್ದೀನಲ್ಲ 1937 ಅಹಮದಾಬಾದ್ ಸಾವರ್ಕರ್ ಅವರು ಹೇಳಿದ್ರು ಕೇಳಿ ಎಲ್ಲ ಗೊತ್ತಿದೆ ನೀವು ಇತಿಹಾಸವನ್ನೇ ಕೇಳ್ತಾಗ್ತದೆ ಮಾರೆ ಇಲ್ಲಿ ಬಂದು ಈಗ ನೀವು ಸರ್ಕಾರ ನಡೆಸಿದ್ರಿ ಹಿಂದೂ ಮಹಾಸಭಾ ನೀವು ಮಾತಾಡಲಿಕ್ಕೆ ನೈತಿಕ ಅಲ್ಲ. ಬಾಬಾ ಪ್ರಾವಿನ್ಸಸ್ ರಾಜ್ಯ ಸರ್ಕಾರ ಆಯ್ತು ನಾನು ಮಾತಾಡಿ ನೀವು ಏನ್ ಬೇಕಾದ್ರೂ ಮಾತಾಡಿ ಎತ್ತಲವ್ರೆ ನಾನು ಏನ್ ಬೇಕಾದ್ರೂ ಮಾತಾಡಿ ಸುರೇಶ್ ಶೆಟ್ರೆ 50% ಮುಸ್ಲಿಮರಾದ ಅಧ್ಯಕ್ಷ ಯತ್ನಾಳ್ ಹಿರಿಯರು ನಮ್ಗೆ ಬೇಕಾದ ಅವಕಾಶ ಸಿಕ್ಕಂತೆ ಮಾತನಾಡಕ್ಕೆ ಅಲ್ಲ ಯಾಕೆ ರಿಪ್ಲೈ ಕೊಡ್ತೀವಿ ಪ್ರಿಯಾಂಕ್ ಅವರೇ ಹೌದು ನೀವು 100 ಸಲ ಹೇಳಿದ್ರೆ ಯಾಕೆ ರಿಪ್ಲೈ ಕೊಡ್ತೀರಿ ನಾವು ಮಾತಾಡಿ ನಿಮ್ದು ಅಂತ್ಯ ನೀವು ಆಯ್ತು ನಾನು ಮಾತಾಡಿ ದೇಶ ವಿಭಜನೆ ಮಾಡಿದ್ದು ಮುಸ್ಲಿಂ ನನ್ನ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ ನಾನು ಮಾತಾಡುವ ಕರ್ನಾಟಕ ಯಾವ ಸ್ಥಿತಿಗೆ ಹೋಗ್ಬೇಕನ್ನೋ ಆಯ್ತು ರಿಜ್ವಾನ್ ಯತ್ನಾಳ್ ಅವರೇ 25 ಆಯ್ತು ಬಿಡಿ ಈಗ ನಾನು ಮಾತಾಡಿ ನೀವು ಆಯ್ತು ನಾನು ಮಾತಾಡಿ ಅಲ್ಲ ಕರ್ನಾಟಕ ಆಯ್ತು ನಾನು ಮಾತಾಡಿ ಭಗವಾ ಜೆಂಡಾ ಹಾರ್ತೀವಿ ನಾಳೆ ಮಾತಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಯತ್ನಾಳ್ ಅವರೇ ಆತ್ಮಸಾಕ್ಷಿಯಾಗಿ ನಾವು ಮಾಡ್ತೀವಿ ಆಯ್ತು ನಾಳೆ ಮಾತಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಕೆ ಸರಿ ಅದು ಕಂಟಿನ್ಯೂ ಅಲ್ಲ ಅವರು ಅಷ್ಟು ಅಲ್ಲ ನಾವು ಮಾತಾಡಲೇಬಾರ್ದು ಅಂತ ಆಯ್ತು ಅಲ್ಪಸಂಖ್ಯಾತ ಇಲಾಖೆ ಹೋಗ್ತೀನಿ ಬಿಡಿ ಎಲ್ಲ ರೀತಿ ಅಲ್ಲ ಅಧ್ಯಕ್ಷರ ನನ್ನ ಮಾತನ್ನು ಅಡ್ಡಿಪಡಿಸಕ್ಕೆ ಬೇರೆ ಯಾವುದೋ ವಿಷಯ ತಗೊಂಡು ಅವ್ರು ಮಾತಾಡಕ್ ಹೊರಟ್ರೆ ನಾನು ಏನ್ ಮಾಡೋದು ಮಾತಾಡಿ ನಾನು ಮಾತಾಡಿ ಯಾಕೆ ಮಾತಾಡ್ತೀನಿ ಈಗ ಯಾವ್ದೋ ಮಾತನ್ನು ಅವರು ಈ ತರ ನಿಂತ್ಕೊಂಡು ನೀವು ಕಂಟಿನ್ಯೂ ಮಾಡಿ ಮಾಡಲ್ಲ ಆ ತರ ಮಾಡ್ತಾ ಇದ್ದಾರೆ ಅವರು ಅಂಬೇಡ್ಕರ್ ಅಲ್ಲ ಅವ್ರು ಹಿರಿಯರು ನೀವು ಕಂಟಿನ್ಯೂ ಮಾಡಿ ಪಾಕಿಸ್ತಾನ ನೀವು ಕಂಟಿನ್ಯೂ ಮಾಡಿ ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳ ನಾನು ಯಾರ ಬಗ್ಗೆ ನಾನು ಉಲ್ಲೇಖ ಮಾಡಿಲ್ಲ ನಾನು ನನ್ನ ಸಮುದಾಯದ ನೋವನ್ನು ನಾನು ತೋಡ್ಕೊಂಡಿದ್ದೇನೆ ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಮಗೂ ಕೂಡ ನೀವು ನಿಮ್ಮ ಸಹೋದರರಾಗಿ ತಿಳ್ಕೊಳ್ಳಿ ನಾವು ಬೇರೆಯವರು ಯಾರು ಇಲ್ಲ ಈ ದೇಶದ ಹೊರಗೆ ಬಂದಿಲ್ಲ ಈ ದೇಶದ ಜನ ಯಾಕಂದ್ರೆ ಇದೇ ಮಣ್ಣಿನ ಮಕ್ಕಳು ನಾವು ಇದೇ ಹಿಂದುಳಿದ ವರ್ಗದಿಂದ ಇದೇ ದಲಿತ ಸಮುದಾಯದಿಂದ ಇದೇ ಬಡ ವರ್ಗದ ಹಿಂದೂಗಳಿಂದ ನಾವು ಯಾವಾಗಲೂ ಇದಾಗಿರ್ಬೋದು ಕನ್ವರ್ಟ್ ಆಗಿರ್ಬೋದು ನಮ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ಎಲ್ಲ ಗೆಲ್ಸಿದ್ದು ಹೌದು ರೀ ರಿಜ್ವಾನ್ ನೀವು ಕಂಟಿನ್ಯೂ ಮಾಡಿ ಅದನ್ನು ತಿಳ್ಕೊಂಡು ನಮ್ ಜೊತೆಗೆ ನಿಮ್ ಸಹಾನುಭೂತಿನೇ ಇಲ್ವಲ್ಲ ಪ್ರತಿಯೊಂದ್ಸತಿ ನೀವು ಟಾರ್ಗೆಟ್ ಮಾಡ್ತೀರಿ ₹1 ಅಧ್ಯಕ್ಷರೇ ನಾನು ಮುಗಿಸ್ಬಿಡ್ತೀನಿ ಬೆಲ್ಲದವರ ಡೆಪ್ಟಿ ಲೀಡರ್ ಕಮ್ ಟು ಅವರ್ ರೆಸ್ಕ್ಯೂ ಲೆಟ್ ಮಿ ಫಿನಿಶ್
ಅಲ್ಲ, ಅರ್ಧ ಗಂಟೆಯಿಂದ ನಂಗೆ ಮಾತಾಡೋದು ಬಿಡದೇ ಇದ್ರೆ ಆಯ್ತು ರಿಜ್ವಾನ್ ಕಂಟಿನ್ಯೂ ಮಾಡಿ ನೀವು ನೀವು ಅಲ್ಲಿ ಯಾಕೆ ನೋಡ್ತೀವಿ ನೀವು ಕಂಟಿನ್ಯೂ ಮಾಡಿ ಅಲ್ಲ ಅವ್ರು ನೋಡಿ ಅವ್ರು ಕೂತ್ಕೊಳ್ತಾರೆ ಅಲ್ಲ ಮೈಕ್ ಆಫ್ ಮಾಡಿ ನೀವು ಕಂಟಿನ್ಯೂ ನೀವೇ ಈಗ ನನಗೆ ಟೈಮ್ ಕೊಟ್ಟಿಲ್ಲ ಮಾತಾಡೋಕೆ ಅಲ್ಲ ನನ್ಗೆ ಟೈಮ್ ಅಲ್ಲ ಅರ್ಧ ಗಂಟೆ ಇದ್ದ ಅವರ ಮಾತಾಡ್ತಿದ್ರೆ ಏನ್ ಮಾಡೋದು ಅಧ್ಯಕ್ಷರೇ ಇಲ್ಲಿ ಅಲ್ಲ ಅವ್ರು ಹಿರಿಯರು ಒಂದ್ ನಿಮಿಷ ಇಲ್ಲಿ ನಡೆದಿರೋದು ಏನು ಗೊತ್ತಾ ಯತ್ನಾಳ್ ಅವರು ಹೆಂಗಾರ ಮಾಡಿ ಜಗಳ ತಕೊಂಡ್ಬಿಟ್ರೆ ನೀವು ಅಸೆಂಬ್ಲಿ ಮುಂದೆ ಹಾಕ್ತೀರಿ ಅಂತ ಕಂಟಿನ್ಯೂ ಮಾಡಿ ಚರ್ಚೆ ಮಾಡ್ಬೇಕಂತ ಆಯ್ತು ಶುಕ್ರ ಚರ್ಚೆ ಮಾಡಿ ಶುಕ್ರ ಚರ್ಚೆ ಮಾಡಿ ಅಂಬೇಡ್ಕರ್ ಹಿಂದೂ ಅಂಬೇಡ್ಕರ್ ಹಿಂದೂ ಅಲ್ಲ ಚರ್ಚೆ ಮಾಡಿ ಆಯ್ತು ರಿಜ್ವಾನ್ ಮಾತಾಡಿ ರಾರೆಡ್ಡಿ ಅವರೇ ರಾರೆಡ್ಡಿ ಅವರೇ ರಾರೆಡ್ಡಿ ಅವರು ಯಾಕೆ ನಿಲ್ತಿದ್ದಾರೆ ನೀವಿರ್ಬೋದ್ರಿ ಕೂತ್ಕೊಳ್ಳಪ್ಪ ರಾರೆಡ್ಡಿ ಅವರು ರಾರೆಡ್ಡಿ ತಾವು ಕೂತ್ಕೊಳ್ಳಿ ರಾರೆಡ್ಡಿ ಚಂದ್ರ ಅಧ್ಯಕ್ಷರೇ ಚಂದ್ರ ಕೂತ್ಕೊಳ್ಳಿ ಆಯ್ತು ನಾಳೆ ಮಾತಾಡಿ ಅಧ್ಯಕ್ಷರೇ ನಾನು ಇಷ್ಟು ವರ್ಷದಿಂದ ನಾನು ಸದನದಲ್ಲಿ ಇದ್ದೀನಿ ಅಧ್ಯಕ್ಷರೇ ಈ ತರ ಆಯ್ತು ನೀವು ಕಂಟಿನ್ಯೂ ಮಾಡಿ ಇವ್ರ ನೀವು ಅವ್ರು ಮಾತಾಡಿ ನಿಮ್ಗೆ ಹೇಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಈ ತರ ಎಲ್ಲ ಆ ತರ ಮಾತಾಡಬೇಕು ಅಡ್ಡಿಪಡಿಸಿದ್ರೆ ಮಾತಾಡಿ ನನ್ ಮಾತು ತಲುಪಬಾರ್ದು ಅಂತ ನಾನು ಏನ್ ಮಾಡೋದು ಅಧ್ಯಕ್ಷರೇ ನೀವು ಅವ್ರನ್ನ ಕೂರ್ಸಕ್ ಕರೆಕ್ಟ್ ಆಗಿ ಕೇಳ್ತದೆ ಅಧ್ಯಕ್ಷರ ಅವ್ರಿಗೆ ಕರೆಕ್ಟ್ ಆಗಿ ಕೇಳ್ತದೆ ಕೂರ್ಸ್ಬೇಕಲ್ಲ ಅವ್ರನ್ನ ಆಯ್ತು ಸೊ ನಾನು ಇಷ್ಟೇ ಹೇಳ್ತೀನಿ ವೆರಿ ಅಧ್ಯಕ್ಷರೇ ಕ್ಲಿಯರ್ ಇವತ್ತು ಒಂದು ಪ್ರಸ್ತಾವ ನಾನು ಏನ್ ನೀಡ್ತಾ ಇದ್ದೀನಿ ಅಂದ್ರೆ ಬನ್ನಿ ನಾವೆಲ್ಲ ಸೇರಿ ಸಮಾಜ ಒಗ್ಗೂಡ್ಸೋಣ ಈ ದೇಶದ ರಾಜಕಾರಣ ಬಿಟ್ಬಿಡೋಣ ನಾವೆಲ್ಲ ಒಂದಾಗಿ ಮುಂದೆ ಹೋಗೋಣ ನಾವು ಬೇರೆ ಅಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ ನೀವು ಬೇರೆ ಅಲ್ಲ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಇರಬಹುದು ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ನಮ್ಮ ನಂಬಿಕೆ ಇರಬಹುದು ಆದ್ರೆ ನಾವೆಲ್ಲ ಸೇರಿ ದೇಶ ಕಟ್ಟಬೇಕಾಗಿರೋದು ಇಂಥ ಸಂದರ್ಭದಲ್ಲಿ ಅಧ್ಯಕ್ಷರೇ ಇನ್ನೊಂದು ಲಾಸ್ಟ್ ಮಾತು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಅಧ್ಯಕ್ಷರೇ ಇವತ್ತು ನಾವು ಪ್ರಸ್ತಾವವನ್ನು ಇಲ್ಲಿ ಅಂಗೀಕರಿಸಿದ್ದೀವಿ ಅಧ್ಯಕ್ಷರೇ ಇದ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ